ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಡೆರಿವೇಶನ್, ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಡೆರಿವೇಶನ್ ಅನ್ನು ನೋಡೋಣ ಅಂತ. ಅದೇನಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆನ್ ಎಲೆಕ್ಟ್ರಿಕ್ ಡೈಪೋಲ್ ಎಟ್ ಎ ಪಾಯಿಂಟ್ ಆನ್ ಇಟ್ಸ್ ಈಕ್ವಟೋರಿಯಲ್ ಲೈನ್. ಸೊ ಇಲ್ಲಿ ಈಕ್ವಟೋರಿಯಲ್ ಲೈನ್ ಬಗ್ಗೆ ನೋಡೋಣ ಅಂತ. ಈ ಮುಂಚಿನ ಒಂದು ವಿಡಿಯೋದಲ್ಲಿ ನಾವು ಆಕ್ಸಿಯಲ್ ಲೈನ್ ಮೇಲೆ ಇರ್ತಕ್ಕಂಥ ಒಂದು ಪಾಯಿಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಈಕ್ವಟೋರಿಯಲ್ ಲೈನ್ ಮೇಲೆ ಬರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಆ ಒಂದು ಎಕ್ಸ್ಪ್ರೆಷನ್ ಅನ್ನ ಡೆರಿವೇಶನ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಸಂಬಂಧಿಸಿದಂತಹ ಒಂದು ಡಯಾಗ್ರಾಮ್ ಅನ್ನು ಹಾಕೋಣ ಅಂತ. ಸೊ ಇಲ್ಲಿ ನಾವು ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ a pair of equal and opposite charges separated by a small distance ಆಗಿರುತ್ತೆ. ಸೊ ಅದನ್ನು ನಾವು ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ಸೊ ಈ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಇದು ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ. ಕನ್ಸಿಡರ್ an electric dipole consisting of two charges plus q and minus q. ಇಲ್ಲಿ ಸೆಂಟರ್ ಆಫ್ ಡೈಪೋಲ್ ಅನ್ನು ತಗೊಳ್ಳೋಣ ಅಂತ O ಅನ್ನೋ ಒಂದು ಪಾಯಿಂಟ್ ಅಲ್ಲಿ, and the separation between these two charges is taken as 2a ಅಂತ ನಾವು ತಗೊಂತೀವಿ. ದಿಸ್ ಇಸ್ 2a. ಓಕೆ, ಸೊ ಇದಾದ್ಮೇಲೆ ಒಂದು ಈಕ್ವಟೋರಿಯಲ್ ಲೈನ್. ವಾಟ್ ಈಸ್ ಈಕ್ವಟೋರಿಯಲ್ ಲೈನ್? ಈಕ್ವಟೋರಿಯಲ್ ಲೈನ್ ಅಂದ್ರೆ ಸೊ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಡೈಪೋಲ್ ಆಕ್ಸಿಸ್. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿರಬೇಕು 90 ಡಿಗ್ರಿ ಒಳಗೆ. ಅಪ್ರಾಕ್ಸಿಮೇಟ್ಲಿ ಐ ವಿಲ್ ಟೇಕ್ ಹಿಯರ್. ಸೊ ಹಿಯರ್ ಐ ವಿಲ್ ಟೇಕ್ ದಿ perpendicular bisector. This line is known as the equatorial line. I will consider a point P here. I will consider point P, so at a distance of r from the center of the dipole. So here again same method ಅನ್ನು ನಾವು ಫಾಲೋ ಮಾಡ್ತೇವೆ. ಸ್ವಲ್ಪ ಡಿಫರೆನ್ಸ್ ಆಗುತ್ತೆ. ಏನಂದ್ರೆ ಪಾಯಿಂಟ್ P ದಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕಂಡುಹಿಡಬೇಕು. ಇದು ಈಕ್ವಟೋರಿಯಲ್ ಲೈನ್ ಮೇಲೆ ಇರ್ತಕ್ಕಂಥ ಒಂದು ಪಾಯಿಂಟ್ ಆಗಿದೆ. ಪಾಯಿಂಟ್ P ದಲ್ಲಿ ಈಕ್ವಟೋರಿಯಲ್ ಲೈನ್ ಮೇಲೆ ಇರ್ತಕ್ಕಂಥ ಒಂದು ಪಾಯಿಂಟ್ P ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈಪೋಲ್ ಇಂದ ಎಷ್ಟು ಬರುತ್ತೆ, ಅದು ನಮ್ಮ ಏಮ್. ಎಲೆಕ್ಟ್ರಿಕ್ ಡೈಪೋಲ್ ಇಂದ ಎಟ್ ಎ ಪಾಯಿಂಟ್ ಆನ್ ಈಕ್ವಟೋರಿಯಲ್ ಲೈನ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದೇ ನೋಡ್ಬೇಕಾಗಿದೆ. ಸೊ ಇಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲಿ ನಮಗೆ ಅಗೇನ್ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತವೆ. ಒನ್ ಫೀಲ್ಡ್ ಇಸ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಂಡ್ ಅನದರ್ ಫೀಲ್ಡ್ ಇಸ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ ಇಂದ ಯಾವ ಡೈರೆಕ್ಷನ್ ದಲ್ಲಿ ಮತ್ತು ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಇ ಪ್ಲಸ್ ಕ್ಯೂ ಅಂತ ನಾವು ಕನ್ಸಿಡರ್ ಮಾಡೋಣ. ಅದೇ ರೀತಿ ಮೈನಸ್ ಚಾರ್ಜ್ ಇಂದ ಯಾವ ಡೈರೆಕ್ಷನ್ ಒಳಗಡೆ ಮತ್ತು ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಇ ಮೈನಸ್ ಕ್ಯೂ, ಅದನ್ನು ನೋಡೋಣ. ಅದಾದ ನಂತರ ಅದರದ್ದು ವೆಕ್ಟರ್ ಸಮ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ ಅಂತ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ P ಅಲ್ಲಿ ಸಿಗುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವು ಎಟ್ ಪಾಯಿಂಟ್ P ಅಲ್ಲಿ ನೋಡಿ ಡಯಾಗ್ರಾಮ್ ಅನ್ನ ಈ ರೀತಿ ನಾವು ಹಾಕೋಣ. ಈಕ್ವಟೋರಿಯಲ್ ಪಾಯಿಂಟ್ ಈ ರೀತಿ ನೇರವಾಗಿ ಹಾಕಬೇಕಾಗತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇದು ಪಾಸಿಟಿವ್ ಚಾರ್ಜ್ ಇಂದ ಆಗ್ತಾ ಇದೆ ನೆಟ್ ಪಾಯಿಂಟ್ P ಅಲ್ಲಿ. ಇಟ್ ಇಸ್ ಆಲ್ವೇಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ಇರುತ್ತೆ. ಮತ್ತು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ದಿಸ್ ಒನ್ ಇಸ್ ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್. ರೇಡಿಯಲ್ಲಿ ಔಟ್ವರ್ಡ್ ಇರುತ್ತೆ ಪಾಸಿಟಿವ್ ಚಾರ್ಜ್. ಸೊ ಇದು ಈ ರೀತಿ ತಗೋಬೇಕು. ಬಟ್ ಸ್ಟ್ರೇಟ್ ಲೈನ್, ಬಟ್ ರೇಡಿಯಲ್ಲಿ ಅವೇ. ಸೊ ಹಿಯರ್ ರೇಡಿಯಲ್ಲಿ ಔಟ್ವರ್ಡ್ ಇರುತ್ತೆ. ಇದು ಯಾವುದಪ್ಪ? ಇ ಪ್ಲಸ್ ಕ್ಯೂ. ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್. ಸೊ ಅದೇ ರೀತಿ ನೆಗೆಟಿವ್ ಚಾರ್ಜ್ ಇಂದ ಯಾವ ರೀತಿ ಬರುತ್ತೆ? ಅಗೇನ್ ಲೈನ್ ಜಾಯಿನಿಂಗ್ ಮಾಡಬೇಕಾಗುತ್ತೆ ಪಾಯಿಂಟ್ P ಗೆ ಮತ್ತು ಮೈನಸ್ ಕ್ಯೂಗೆ. ಸೊ ಇದನ್ನು ಕೂಡ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಚಾರ್ಜ್ ಅಂಡ್ ಪಾಯಿಂಟ್ ಇರುತ್ತೆ. ಬಟ್ ಇದು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಟುವರ್ಡ್ಸ್ ಬರುತ್ತೆ, ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ ಇಟ್ ವಿಲ್ ಬಿ ಲೈಕ್ ದಿಸ್. ಸೊ ಇದು ನಮ್ಗೆ ಇರ್ತಕ್ಕಂಥ ಒಂದು ಇ ಮೈನಸ್ ಕ್ಯೂ. ದಿಸ್ ಇಸ್ ಇ ಮೈನಸ್ ಕ್ಯೂ ಸಿಗುತ್ತೆ. ಸೊ ಆ ನಂತರದಲ್ಲಿ ನಾವು ಲೆಟ್ ಅಸ್ ಟೇಕ್ ದಿಸ್ ಆಂಗಲ್ ಆಸ್ ಥೀಟಾ. ದಿಸ್ ಆಂಗಲ್ ಇಸ್ ಆಲ್ಸೋ ಥೀಟಾ. ಓಕೆ, and this one is P. This one is dipole moment P, always from negative charge to positive charge direction ಇರುತ್ತೆ.
ಸೊ ಹಿಯರ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಹೇಗೆ ಪ್ರೊಸೀಡ್ ಆಗ್ಬೇಕಂತ ಡಿಸ್ಕಷನ್ ಮಾಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ಡಯಾಗ್ರಾಮ್ ಇನ್ನೂ ಇದೆ, ಬಟ್ ಫಸ್ಟ್ ಆಫ್ ಆಲ್ ಅದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾವ ರೀತಿ ಹೇಳ್ತೀನಿ ಅಂತ, ಯಾವ ರೀತಿ ಮಾಡ್ಬೇಕಂತ ಡಿಸ್ಕಷನ್ ಮಾಡೋಣ ಅಂತ. ಫಸ್ಟ್ ನಾನು ಏನ್ ಕನ್ಸಿಡರ್ ಮಾಡಿದ್ನಿ ಅನ್ನೋದನ್ನ ನಾವಿಲ್ಲಿ ಬರೋಣ. ಸೊ ಕನ್ಸಿಡರ್ ಎನ್ ಎಲೆಕ್ಟ್ರಿಕ್ ಡೈಪೋಲ್, ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಡೈಪೋಲ್ ಕನ್ಸಿಸ್ಟಿಂಗ್ ಆಫ್, ಸೊ ಯಾವ ಚಾರ್ಜ್ ಇದೆ ಅದರಲ್ಲಿ ಅದನ್ನ ಬರೀತಾ ಇದ್ದೀನಿ. ಕನ್ಸಿಸ್ಟಿಂಗ್ ಆಫ್ ಚಾರ್ಜಸ್ ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ. ಆ ಒಂದು ಡೈಪೋಲ್ ಅಲ್ಲಿ ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ ಇದೆ, ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಇರಬೇಕು. ಈಗ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಬೇಕು, ಎಲ್ಲಪ್ಪ ಅಂದ್ರೆ ಇಕ್ವಟೋರಿಯಲ್ ಲೈನ್ ಮೇಲೆ ಎಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್. ಸೊ ನಾವು ಲೆಟ್ P be a point, at or P be a point on equatorial line. P be a point on equatorial line at a distance r from the center of the dipole. At a distance r from the center of the dipole. So center of the dipole is O. O ದಿಂದ P ಗೆ equatorial line ಮೇಲೆ ಇರತಕ್ಕಂತ ಪಾಯಿಂಟ್ ಡಿಸ್ಟೆನ್ಸ್ r, ಈ ಡಿಸ್ಟೆನ್ಸ್ r, this distance. ಓಕೆ, ಇದನ್ನ ನಾವು ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ನಾನು P ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯಬೇಕು. ಓಕೆ, ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾವಿಲ್ಲಿ ಗಮನಿಸೋಣ. ಸೊ ಈ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂದ್ರೆ, ದಿಸ್ ಟೋಟಲ್ ಡಿಸ್ಟೆನ್ಸ್ ಇಸ್ 2a ಇರೋದ್ರಿಂದ ಈ ಡಿಸ್ಟೆನ್ಸ್ ಇಸ್ a, ದಿಸ್ ಇಸ್ a. ಓಕೆ, ಅಂಡ್ ದಿಸ್ ಇಸ್ ಆಲ್ಸೋ a, this is a, and O2 minus Q is a, and this one is O2P is R. I will write here for your simplicity. This is a, and this is a, and this is R. And here Pythagoras theorem ಪ್ರಕಾರ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. Pythagoras theorem ಪ್ರಕಾರ ಪ್ಲಸ್ ಕ್ಯೂ ಇಂದ ಪಿ ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಬೇಕಾಗುತ್ತೆ ನಮಗೆ. ಆ ಡಿಸ್ಟೆನ್ಸ್ ನಾವು ಬರೀಬಹುದು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಹಿಯರ್ ಆಲ್ಸೋ P2 minus Q is also distance is r square plus a square under the root. ಹೇಗಾಗುತ್ತೆ ಅಂದ್ರೆ, this one is hypotenuse square is equals to sum of these two squares, a square plus r square is equals to pq square ಇರ್ತದೆ. So therefore pq is equals to under the root of r square plus a square. So this is the distance. So similarly P minus Q, ಇಲ್ಲಿಂದ ಇರ್ತಕ್ಕಂಥ ಡಿಸ್ಟೆನ್ಸ್ ಕೂಡ r square plus a square under the root ಇರುತ್ತೆ. Now we will move to the next one. ಈಗ ಪ್ಲಸ್ ಕ್ಯೂ ದಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪಿ ದಲ್ಲಿ ಎಷ್ಟು ಬಂದಿದೆ, ಮೈನಸ್ ಕ್ಯೂ ಇಂದ ಎಷ್ಟು ಬಂದಿದೆ ಅನ್ನೋದೇ ನೋಟ್ ಮಾಡ್ಕೋಣ ಅಂತ. ಸೊ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಿ ಡ್ಯೂ ಟು ಯಾವ ಚಾರ್ಜ್ ಅಂದ್ರೆ ಪ್ಲಸ್ ಕ್ಯೂ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ at P due to plus Q is ಏನಾಗಿರುತ್ತೆ ನೋಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ಐ ವಿಲ್ ಟೇಕ್ ಹಿಯರ್ E plus Q. ಸೊ E plus Q ಎಷ್ಟಾಗಿರುತ್ತೆ ಅನ್ನೋದನ್ನು ನೋಡಿದರೆ, E plus Q is equals to ಫಾರ್ಮುಲಾ ಪ್ರಕಾರ 1 divided by 4 pi epsilon naught charge is Q ಡಿವೈಡೆಡ್ ಬೈ ಡಿಸ್ಟೆನ್ಸ್. ನೋಡಿ, ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ ಸ್ಕ್ವೇರ್ ಮಾಡ್ಬೇಕು. ಈ ಡಿಸ್ಟೆನ್ಸ್ ಸ್ಕ್ವೇರ್ ಅನ್ನು ಮಾಡಬೇಕಾಗುತ್ತೆ. ಸೊ ಡಿಸ್ಟೆನ್ಸ್ ಇಸ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್. ಅದನ್ನು ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, ಓನ್ಲಿ ವಿ ಲೆಫ್ಟ್ ವಿತ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಉಳಿಯುತ್ತೆ. ಸೊ ಇದು ಯಾವ ಡೈರೆಕ್ಷನ್ ಒಳಗಡೆ ಇದೆ ಅಂದ್ರೆ, ಸೊ ಹಿಯರ್ ಐ ಕ್ಯಾನಾಟ್ ಸೇ ಇದು ಇಟ್ ಈಸ್ ನಾಟ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಥವಾ ಅಪೋಸಿಟ್ ಡೈರೆಕ್ಷನ್ ಒಳಗೆ ಕೂಡ ಇಲ್ಲ. ಸೊ ದಿಸ್ ಇಸ್ ವಾಟ್ ಈ ಡೈರೆಕ್ಷನ್ ಒಳಗಡೆ ಇರುತ್ತೆ.
ಸೊ ಇದು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಆಗಲಿ ಅಥವಾ ಅದರ ಅಪೋಸಿಟ್ ಡೈರೆಕ್ಷನ್ ಒಳಗಾಗ್ಲಿ ಇಲ್ಲ, ಇದು ತನ್ನದೇ ಆದಂತಹ ಒಂದು ಡೈರೆಕ್ಷನ್ ಇದೆ, ಬಟ್ ಇಟ್ಸ್ ಅವೇ ಫ್ರಮ್ ಪ್ಲಸ್ ಕ್ಯೂ ಇರುತ್ತೆ. ಸೊ ಐ ವಿಲ್ ರೈಟ್ ಹಿಯರ್ ಅವೇ ಫ್ರಮ್ ಪ್ಲಸ್ ಕ್ಯೂ, ಅವೇ ಫ್ರಮ್ ಪ್ಲಸ್ ಕ್ಯೂ. ಅದೇ ಕಾರಣಕ್ಕೆ ನಾನಿಲ್ಲಿ ವೆಕ್ಟರ್ ತಗೊಂಡಿಲ್ಲ, ಬಿಕಾಸ್ ಐ ಆಮ್ ನಾಟ್ ಮೆನ್ಷನಿಂಗ್ ಹಿಯರ್ ದ ಡೈರೆಕ್ಷನ್, ಬಟ್ ಐ ವಿಲ್ ಟೆಲ್ ದ ಡೈರೆಕ್ಷನ್ ಹಿಯರ್. ಓಕೆ, ಸೊ ಹಾಗಾಗಿ ವೆಕ್ಟರ್ ಹಾಕಿಲ್ಲ. ಸೊ ಅದೇ ರೀತಿ ಇನ್ನೊಂದು ಯಾವುದಪ್ಪ ಅಂತಂದ್ರೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ at P ಡ್ಯೂ ಟು ಮೈನಸ್ ಕ್ಯೂ ಈಸ್ ಮೈನಸ್ ಕ್ಯೂ ಇದರಿಂದ ಎಷ್ಟಾಗುತ್ತೆ? ಸೊ ಇಲ್ಲಿ ಮೈನಸ್ ಕ್ಯೂದಿಂದ ಯಾವ ಡೈರೆಕ್ಷನ್ ಒಳಗಡೆ ಟುವರ್ಡ್ಸ್ ಪ್ಲಸ್ ಮೈನಸ್ ಕ್ಯೂ ಆಗುತ್ತೆ, ಟುವರ್ಡ್ಸ್ ಮೈನಸ್ ಕ್ಯೂ, ಅದು ಈ ಮೈನಸ್ ಕ್ಯೂ. ಇಲ್ಲಿಂದ ಡಿಸ್ಟೆನ್ಸ್ ನೋಡಿ, ಚಾರ್ಜ್ ನೋಡಿ, ಡಿಸ್ಟೆನ್ಸ್ ಇಸ್ ಸೇಮ್, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇರುತ್ತೆ ಡಿಸ್ಟೆನ್ಸ್. ಸೊ ಅದನ್ನ ನೋಡೋದಾಯ್ತಂದ್ರೆ ಹಿಯರ್ ಇ ಮೈನಸ್ ಕ್ಯೂ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 4 pi epsilon naught ಕ್ಯೂ. ಮೈನಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ನಮಗೆ ಡೈರೆಕ್ಷನ್ ಅನ್ನು ಸೂಚಿಸಲಿಕ್ಕೆ ಉಪಯೋಗಕ್ಕೆ ಬರುತ್ತೆ, ಟುವರ್ಡ್ಸ್ ಇದೆಯೋ ಅಥವಾ ಅವೇ ಫ್ರಮ್ ಇದೆಯೋ. ಸೊ ಅದಕ್ಕಾಗಿ ನಾವು ಪ್ಲಸ್ ಅಥವಾ ಮೈನಸ್ ಕ್ಯೂ ಅನ್ನ ಮಾತ್ರ ನೋಟ್ ಮಾಡ್ಕೊತಾ ಇರ್ತೀವಿ ಡೈರೆಕ್ಷನ್ ತಿಳ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಡಿಸ್ಟೆನ್ಸ್ ಸ್ಕ್ವೇರ್ ಮಾಡಿದಾಗ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂತು. ಇದು ಟುವರ್ಡ್ಸ್ ಮೈನಸ್ ಕ್ಯೂ ಕಡೆಗೇನೆ ಇರುತ್ತೆ, ನಾನಿಲ್ಲಿ ತೋರಿಸಿದ ಹಾಗೆ. ಸೊ ಇದು ಈ ರೀತಿ ಆಗಿರುತ್ತದೆ. ದಿಸ್ ಇಸ್ ಇ ಪ್ಲಸ್ ಕ್ಯೂ, ದಿಸ್ ಇಸ್ ಇ ಮೈನಸ್ ಕ್ಯೂ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸೊ ನಾನಿಲ್ಲಿ ಏನ್ ಮಾಡಬೇಕಾಗಿದೆ ಅಂದ್ರೆ ಹಿಯರ್ ನಾನಿಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕಂಡುಹಿಡಬೇಕಾಗಿದೆ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಬೇಕಂದ್ರೆ ನೋಡಿ, ಸೇಮ್ ಡೈರೆಕ್ಷನ್ ಒಳಗಾದ್ರೂ ಇಲ್ಲ ಅಥವಾ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆದ್ರೆ. ಹೀಗಾಗಿ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಸೊ ಇಲ್ಲಿ ನಾನು ರಿಸಾಲ್ವ್ ಮಾಡ್ಕೋಬೇಕಾಗತ್ತೆ. ಇ ಪ್ಲಸ್ ಕ್ಯೂ ಮತ್ತು ಇ ಮೈನಸ್ ಕ್ಯೂ ನ ರಿಸಾಲ್ವ್ ಮಾಡ್ತಾ ಇದ್ದೀನಿ. ರೆಸಲ್ಯೂಷನ್ ಆಫ್ ವೆಕ್ಟರ್ ಕಾನ್ಸೆಪ್ಟ್ ಗೆ ಹೋಗೋಣ ಅಂತ. ಸೊ ಯಾವ ರೀತಿ ರಿಸಾಲ್ವ್ ಮಾಡ್ತೀನಿ ನೋಡೋಣ. ಸೊ ಹಿಯರ್ ಐ ವಿಲ್ ಟೇಕ್ ಹಿಯರ್ like this one line. Okay, so here I will resolve this into two components. ಯಾವ್ದು ಇದನ್ನು ರಿಸಾಲ್ವ್ ಮಾಡ್ತಾ ಇದ್ದೀನಿ. This is one component, rectangular component, and here one more rectangular component. This is a vertical component, this is the horizontal component of this one. ಓಕೆ, ಸೊ ಇದು ಇಲ್ಲಿ ಥೀಟಾ ಆಗಿರೋದ್ರಿಂದ ಸೊ ಅಲ್ಟರ್ನೇಟ್ ಆಂಗಲ್ ಇಲ್ಲೂ ಥೀಟಾ ಆಗಿರುತ್ತೆ. ಓಕೆ, ಸೊ ಹಿಯರ್ ದಿಸ್ ಇಸ್ ಥೀಟಾ ಅಂಡ್ ಆಲ್ಸೋ ದಿಸ್ ಒನ್ ಇಸ್ ಆಲ್ಸೋ ಥೀಟಾ. ಸೊ ಈ ಆಂಗಲ್ ಸೇಮ್ ಆಗಿರೋದ್ರಿಂದ ಆಂಗಲ್ ಥೀಟಾ ಬಂದಿರುತ್ತೆ. ಸೊ ಹಾಗಾದ್ರೆ ಈ ಕಾಂಪೊನೆಂಟ್ ಯಾವುದಂದ್ರೆ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಕಾಂಪೊನೆಂಟ್. ಇದು ಇ ಪ್ಲಸ್ ಕ್ಯೂ ಸೈನ್ ಥೀಟಾ ಕಾಂಪೊನೆಂಟ್. ಓಕೆ, ಸೊ ಅದೇ ರೀತಿ ನಾವು ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇ ಮೈನಸ್ ಕ್ಯೂ ಅನ್ನು ರಿಸಾಲ್ವ್ ಮಾಡೋಣ ಅಂತ. ಸೊ ಈ ರೆಸಲ್ಯೂಷನ್ ಯಾವ ರೀತಿ ಆಗಿರುತ್ತೆ? ವರ್ಟಿಕಲ್ ಕಾಂಪೊನೆಂಟ್ ಇದು, ಮತ್ತು ಇನ್ನೊಂದು ಹಾರಿಜಾಂಟಲ್ ಕಾಂಪೊನೆಂಟ್ ಹಿಂಗೆ ಬರುತ್ತೆ ಇದೇ ಡೈರೆಕ್ಷನ್ ಒಳಗಡೆ, ಅದು ಇ ಮೈನಸ್ ಕ್ಯೂ ಕಾಸ್ ಥೀಟಾ. ಇದು ಈ ಕಾಂಪೊನೆಂಟ್, ಮತ್ತು ಇದು ಇ ಮೈನಸ್ ಕ್ಯೂ ಸೈನ್ ಥೀಟಾ, ಇ ಮೈನಸ್ ಕ್ಯೂ ಸೈನ್ ಥೀಟಾ. ಸೊ ಟೋಟಲ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದಪ್ಪ ಅಂದ್ರೆ ಇ ಆಗಿರುತ್ತೆ. ಸೊ ಅದನ್ನು ನಾವು ಇಲ್ಲಿ ನೀಟಾಗಿ ಹಾಕ್ಬೇಕಾಗತ್ತೆ. ಇದಾದ ನಂತರ ದಿಸ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿಂದ ಇಲ್ಲಿ ತನಕ ಇರುತ್ತೆ. ದಿಸ್ ಇಸ್ ಐ ವಿಲ್ ಕಾಲ್ ದಿಸ್ ಒನ್ ಆಸ್ ಇ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ಇ. ಓಕೆ, ಸೊ ಈ ರೀತಿಯಾಗಿರಬೇಕಾಗತ್ತೆ. ಸೊ ಈಗ ರಿಸಾಲ್ವ್ ಮಾಡ್ಕೊಂಡ ನಂತರ ಇಲ್ಲಿ ಗಮನಿಸಿ, ರಿಸಾಲ್ವ್ ಮಾಡ್ಕೊಂಡ ನಂತರ ಸೊ ನಾವಿಲ್ಲಿ ಗಮನಿಸಬಹುದು ಇ ಪ್ಲಸ್ ಕ್ಯೂ ಮತ್ತು ಇ ಮೈನಸ್ ಕ್ಯೂ ಮ್ಯಾಗ್ನಿಟ್ಯೂಡ್ ಸೇಮ್ ಬಂದಿದೆ. ಇ ಪ್ಲಸ್ ಕ್ಯೂ ನೋಡಿ ವ್ಯಾಲ್ಯೂ, ಡೈರೆಕ್ಷನ್ ಅಷ್ಟೇ ಡಿಫರೆಂಟ್ ಆಗಿರುತ್ತೆ. ಇ ಪ್ಲಸ್ ಕ್ಯೂ ವ್ಯಾಲ್ಯೂ ಮತ್ತು ಇ ಮೈನಸ್ ಕ್ಯೂ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಬಟ್ ದೇ ಆರ್ ಇನ್ ಡಿಫರೆಂಟ್ ಡೈರೆಕ್ಷನ್. ಸೊ ಇಲ್ಲಿ ರಿಸಾಲ್ವ್ ಮಾಡ್ಕೊಂಡಾಗ ನಾವು ನೋಡಬಹುದು ಇ ಪ್ಲಸ್ ಕ್ಯೂ ಸೈನ್ ಥೀಟಾ is upward,
E minus q sin theta is downward. E plus q, E minus q value same. Sin theta value same, but the directions are opposite. So equal and opposite, they will cancel. Vectors equal and opposite ಇದ್ರೆ ಅವು ಕ್ಯಾನ್ಸಲ್ ಆಗಿಬಿಟ್ಟು 0 ಆಗುತ್ತೆ. ಮತ್ತು E plus q cos theta ಮತ್ತು E minus q cos theta ಅವೆರಡು ಸೇಮ್ ಡೈರೆಕ್ಷನ್ ದಲ್ಲಿದ್ದಾವೆ. ಎರಡು ಸೇಮ್ ಡೈರೆಕ್ಷನ್ ಒಳಗಡೆನೆ ಬರ್ತವೆ. ವ್ಯಾಲ್ಯೂಸ್ ಸೇಮ್ ಇದಾವೆ. E plus q ಮತ್ತು E minus q ವ್ಯಾಲ್ಯೂ ಸೇಮ್, cos theta ಸೇಮ್. ಸೊ ಹಾಗಾಗಿ ಇವೆರಡು ಸೇಮ್ ಡೈರೆಕ್ಷನ್ ದಲ್ಲಿರೋದ್ರಿಂದ ಆಡ್ ಆಗ್ತವೆ. ಅಂದ್ರೆ ಸಮ್ ಎರಡು ಡೈರೆಕ್ಟ್ ಆಗಿ ಆಡ್ ಮಾಡಬಹುದು ಅವನ್ನ. ಇವು ಕ್ಯಾನ್ಸಲ್ ಆಗ್ತವೆ ಯಾಕಂದ್ರೆ ಅಪೋಸಿಟ್ ಡೈರೆಕ್ಷನ್ಸ್ ಇದಾವೆ. ವೆಕ್ಟರ್ಸ್ ಅಪೋಸಿಟ್ ಡೈರೆಕ್ಷನ್ ಮತ್ತು ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇದ್ರೆ ಕ್ಯಾನ್ಸಲ್ ಆಗ್ತವೆ ಒಂದಕ್ಕೊಂದು. ಈಕ್ವಲ್ ಅಂಡ್ ಅಪೋಸಿಟ್. ಯಾಕೆ ಈಕ್ವಲ್? E plus q E minus q ಸೇಮ್, sin theta ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗ್ತವೆ ಮತ್ತೆ ಇಲ್ಲಿ ಆಡ್ ಆಗ್ತವೆ ಈ ಕಾಂಪೊನೆಂಟ್ಸ್. ಅದನ್ನೇ ನಾವಿಲ್ಲಿ ಹೇಳ್ತೀವಿ. ಸೊ E plus q and E minus q ಆರ್ ರಿಸಾಲ್ವ್ಡ್ ಇಂಟು ರೆಕ್ಟಾಂಗ್ಯುಲರ್ ಕಾಂಪೊನೆಂಟ್. ಫಸ್ಟ್ ಅದನ್ನು ನಾನು ಇಲ್ಲಿ ಬರೀಬೇಕಾಗುತ್ತೆ. First I need to write here E plus q and E minus q are resolved into two rectangular components. ಅವೆರಡನ್ನ ನಾವು ರೆಕ್ಟಾಂಗ್ಯುಲರ್ ಕಾಂಪೊನೆಂಟ್ಸ್ ಆಗಿ ಫಸ್ಟ್ ರಿಸಾಲ್ವ್ ಮಾಡ್ಕೊಂಡಿದ್ದೀವಿ. ಆಫ್ಟರ್ ರಿಸಾಲ್ವ್ ಮಾಡಿದ್ರೆ ಯಾವ್ಯಾವ ಕ್ಯಾನ್ಸಲ್ ಆಗ್ತವೆ? E plus q sin theta and E minus q sin theta cancel each other. ಯಾಕೆ ಕ್ಯಾನ್ಸಲ್ ಆಗ್ತವೆ ಅಂದ್ರೆ ದೇ ಆರ್ ಈಕ್ವಲ್ ಅಂಡ್ ಅಪೋಸಿಟ್, ಹಾಗಾಗಿ ಕ್ಯಾನ್ಸಲ್ ಆಯ್ತು. ಅಂಡ್ E minus q sin theta, cos theta, E plus q cos theta and E minus q cos theta. ಸೊ ಇವೆರಡು ಸೇಮ್ ಡೈರೆಕ್ಷನ್ ದಲ್ಲಿ ಇರ್ತವೆ, ಹಾಗಾಗಿ ದೇ ಆರ್ ಆಡ್ ಅಪ್. ಅವೆರಡು ಆಡ್ ಅಪ್ ಆಗ್ತವೆ ಅಂದ್ರೆ ಅಲ್ಜಿಬ್ರಾಯಿಕ್ ಸಮ್ ಅಲ್ಲಿ ಇನ್ವಾಲ್ವ್ ಆಗ್ತವೆ. ಸೊ ಹಾಗಾಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದಂದ್ರೆ ಇವೆರಡರಿಂದ ಮಾತ್ರ ಬರ್ತವೆ. ಸೊ ದೇರ್ ಫೋರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಬರೀಬಹುದು ಅಂದ್ರೆ ದೇರ್ ಫೋರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ at P is E is equals to E plus q cos theta plus ಇನ್ನೊಂದು ಯಾವುದು E minus q cos theta. ಮತ್ತೆ ಇದರ ಡೈರೆಕ್ಷನ್ ಅನ್ನು ನೋಡ್ಬೇಕು, ಯಾಕಂದ್ರೆ ನಾನು ವೆಕ್ಟರ್ ಹಾಕಿದ್ದೀನಿ. ಈ ಡೈರೆಕ್ಷನ್ ಅನ್ನು ಗಮನಿಸಿ ಹಿಯರ್. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬಂದಿದೆ. This one is opposite to the dipole moment. Dipole moment ಈ ಕಡೆಗಿದೆ, ಟುವರ್ಡ್ಸ್ ಲೆಫ್ಟ್ ಇದೆ, ಇದು ಟುವರ್ಡ್ಸ್ ರೈಟ್ ಬಂದಿದೆ. ಸೊ ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಇದಾವೆ. ಸೊ ದೇರ್ ಫೋರ್ ಇಲ್ಲಿ ಮೈನಸ್ ಪಿ ಕ್ಯಾಪ್ ಅಂತ ನಾನು ತಗೋಬೇಕಾಗತ್ತೆ. ಸೊ ಹಿಯರ್ ದ ಡೈರೆಕ್ಷನ್ ಇಸ್ ಮೈನಸ್ ಪಿ ಕ್ಯಾಪ್. ಮೈನಸ್ ಪಿ ಕ್ಯಾಪ್ ಆಗುತ್ತೆ. ಸೊ ಅದೇ ರೀತಿ ಸೊ ಇವೆರಡು ಸೇಮ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಮೈನಸ್ ಪಿ ಕ್ಯಾಪ್ ಬರುತ್ತೆ ಇದ್ರದ್ದು ನೆಟ್. ಸೊ ಇವೆರಡನ್ನು ನಾನು ಇಲ್ಲಿ ಈ ರೀತಿ ಬರ್ಕೊಂಡು 2 E plus q cos theta ಇಂಟು ಮೈನಸ್ ಪಿ ಕ್ಯಾಪ್. ಯಾಕಪ್ಪ ಅಂದ್ರೆ E plus q ಅಂದ್ರೂ ಒಂದೇ, E minus q ಅಂದ್ರೂ ಒಂದೇ ಮ್ಯಾಗ್ನಿಟ್ಯೂಡ್ ಅಲ್ಲಿ. ಕಾಸ್ ಥೀಟಾ ಸೊ 2 ಟೈಮ್ಸ್ ಆಯ್ತು ಈಗ. ಸೊ 2 ಟೈಮ್ಸ್ E plus q cos theta ಇಂಟು ಪಿ ಕ್ಯಾಪ್ ಆಯ್ತು. ಈಗ ಕಾಸ್ ಥೀಟಾವನ್ನು ನೋಡೋಣ. ಕಾಸ್ ಥೀಟಾ ಅಂತಂದ್ರೆ ಏನು? Here cos theta is equals to adjacent side divided by hypotenuse ಇರುತ್ತೆ. What is the adjacent side in this triangle? Look at here. Theta is here. ಈ ಟ್ರಯಾಂಗಲ್ ನಲ್ಲಿ adjacent side ಅಥವಾ ಇದು ಒಂದು ಥೀಟಾ. ಈ ಟ್ರಯಾಂಗಲ್ ನಲ್ಲಿ adjacent side ಯಾವ್ದಾಗುತ್ತೆ? ಥೀಟಾಕ್ಕೆ a. ಮತ್ತು ಹೈಪೋಟೆನ್ಯೂಸ್ ಯಾವ್ದಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ r square plus a square. ಇದು hypotenuse. So therefore ಅಲ್ಲಿ cos theta is equals to a divided by square root of r square plus a square ಆಗುತ್ತೆ. So I will write here cos theta is equals to a divided by square root of r square plus a square.
ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗಿದೆ. ಸೊ ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅದೇ ರೀತಿ ಕಾಸ್ ಇ ಪ್ಲಸ್ ಕ್ಯೂ ಇದೆ ಇಲ್ಲಿದೆ. ಸೊ ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಫೈನಲ್ ಆಗಿ ಎರಡು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತೆ ನೋಡೋಣ ಅಂತ. ಸೊ ಹಿಯರ್ 2 ಆಸ್ ಇಟ್ ಈಸ್, e plus q is nothing but 1 divided by 4 pi epsilon naught q divided by r square plus a square ಇದೆ. ಇದು e plus q ವ್ಯಾಲ್ಯೂ. ಮತ್ತು cos theta ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹಿಯರ್ ಇಟ್ ಇಸ್ cos theta a divided by square root of r square plus a square ಇದೆ ಇಂಟು ಮೈನಸ್ ಪಿ ಕ್ಯಾಪ್ ಇದೆ, ಮೈನಸ್ ಪಿ ಕ್ಯಾಪ್ ಹಿಯರ್. ಸೊ ಇಲ್ಲಿ ನಾನು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಬೋದು. So here 1 divided by 4 pi epsilon naught 2 times aq 2 times a into q 2 times a to a q divided by ಇದನ್ನು ನಾನು ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಪವರ್ 1/2 ಇದೆ. ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪವರ್ ರೂಟ್ ಅಂದರೆ ಪವರ್ 1/2. ಸೊ ಪವರ್ 1/2 ಇಲ್ಲಿ ಪವರ್ 1 ಇದೆ, 1 ಪ್ಲಸ್ 1/2. ಸೊ ಹಿಯರ್ ಪವರ್ 3/2 ಆಯಿತು ಇಂಟು ಮೈನಸ್ ಪಿ ಕ್ಯಾಪ್ into minus p cap ಆಗುತ್ತೆ. So here I can write 1 divided by 4 pi epsilon naught. What is 2aq? That is nothing but dipole moment p. p into p cap. ಈ ಮೈನಸ್ ಸೈನ್ ನಾನು ಮುಂಚೆ ಇಲ್ಲಿ ಬರ್ಕೋಬಹುದು. p into minus p cap ಇದೆಲ್ಲ ಮೈನಸ್ ಸೈನ್ ನಾನು ಮುಂಚೆ ಬರ್ಕೊಂಡಿದ್ದೀನಿ. ಸೊ r square plus a square whole power 3/2. So this one p into p cap, as I already told you, vector p is equals to p into p cap ಇರುತ್ತೆ. ಓಕೆ, ಸೊ ಅದನ್ನು ಬರ್ಕೊಂಡಾಗ ಮೈನಸ್ 1 divided by 4 pi epsilon naught vector p divided by r square plus a square 3/2 ಇರುತ್ತೆ. ಓಕೆ, ಸೊ ಇದನ್ನು ನಾವು ಫೈನಲ್ ಆಗಿ ಬರಿಬೋದು. minus 1 divided by 4 pi epsilon naught vector p divided by r square plus a square whole power 3/2. ಸೊ ಒನ್ ಮೋರ್ ಸ್ಟೆಪ್ ಸಿಂಪ್ಲಿಫೈ ಮಾಡ್ಬೋದು ನಾವು. ಸೊ ಬಟ್ ಇಲ್ಲಿ ಗಮನಿಸಿ ಮೈನಸ್ ಸೈನ್ ಯಾಕೆ ಬಂದಿದೆ ಅಂತ ಗಮನಿಸಿ. ಸೊ ಹಿಯರ್ ದ ನೆಗೆಟಿವ್ ಸೈನ್ ಇಸ್ ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಪಿ ಡೈಪೋಲ್ ಮೊಮೆಂಟ್ ಇವು ಅಪೋಸಿಟ್ ಡೈರೆಕ್ಷನ್ ದಲ್ಲಿದೆ, ಹಾಗಾಗಿ ನೆಗೆಟಿವ್ ಬಂದಿರುತ್ತೆ. ಸೊ ಹಿಯರ್ ಅಗೇನ್ ವಿ ವಿಲ್ ಮೂವ್ ಟು ದ್ಯಾಟ್. ಅಗೇನ್ ವಿ ವಿಲ್ ಕನ್ಸಿಡರ್ ಇಫ್ r is very much greater than a ಇದ್ದಾಗ I can neglect a square term. a square can be neglected. a square term ನೆಗ್ಲೆಕ್ಟ್ ಮಾಡಿಬಿಟ್ರೆ r square ಪವರ್ 3/2 ಆಯಿತು. ಸೊ ಟೋಟಲ್ ಪವರ್ ಏನು ಬರುತ್ತೆ ಅಂದರೆ ನೋಡಿರಿ, r square ಪವರ್ 3/2 ಇದೆ. ಈ ಟು ಕ್ಯಾನ್ಸಲ್ ಆಗಿ r ಕ್ಯೂಬ್ ಬರುತ್ತೆ. ಓಕೆ, ಸೊ ಯು ರಿಮೆಂಬರ್ ಹಿಯರ್ r ಕ್ಯೂಬ್ ಆಗುತ್ತೆ ಇಲ್ಲಿ ಇಫ್ ಯು ನೆಗ್ಲೆಕ್ಟ್ a square. ಸೊ ದೇರ್ ಫೋರ್ ಫೈನಲ್ ಆಗಿ ಐ ಕ್ಯಾನ್ ರೈಟ್ ಹಿಯರ್ ಮೈನಸ್ 1 divided by 4 pi epsilon naught ವೆಕ್ಟರ್ p divided by r ಕ್ಯೂಬ್. ಇದು ಇಕ್ವಟೋರಿಯಲ್ ಪಾಯಿಂಟ್ ಮೇಲೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇರ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್. ಸೊ ವೆರಿ ಸಿಂಪಲ್. ಇಲ್ಲಿ ಇಕ್ವಟೋರಿಯಲ್ನಲ್ಲಿ ಮೈನಸ್ ಸೈನ್ ಇರುತ್ತೆ ಅಪೋಸಿಟ್ ಡೈರೆಕ್ಷನ್ದೊಳಗೆ ಮತ್ತು ಪಿ ಬಂದಿರುತ್ತೆ. ಇದು ಇಕ್ವಟೋರಿಯಲ್. ಅದೇ ನಾವು ಆಕ್ಸಿಯಲ್ ಆಗಿ ನೋಡಿದ್ವಲ್ಲ, ಅದಕ್ಕೆ ಇದಕ್ಕೆ ಏನಪ್ಪ ಆಕ್ಸಿಯಲ್ಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಗಮನಿಸಿದ್ರೆ ಅದೇನು ಬಂದಿತ್ತು ಅಂದರೆ 1 divided by 4 pi epsilon naught 2 times p divided by r cube ಬಂದಿತ್ತು. 2 times p. ಓನ್ಲಿ ಡಿಫ್ರೆನ್ಸ್ ಇಸ್ 2 times p ಇರುತ್ತೆ, ಇದು r ಇರುತ್ತೆ. ಬಟ್ ಇದರ ಡೈರೆಕ್ಷನ್ ಪ್ಲಸ್ ಇರ್ತದೆ, ಅಂದ್ರೆ ಸೇಮ್ ಡೈರೆಕ್ಷನ್ ಆಸ್ ಡೈಪೋಲ್ ಮೂಮೆಂಟ್. ಇ ಮತ್ತು ಡೈಪೋಲ್ ಮೂಮೆಂಟ್ ಇವೆರಡು ಸೇಮ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈಪೋಲ್ ಮೂಮೆಂಟ್ ಇಯರ್ ಇಟ್ ಇಸ್ ಅಪೋಸಿಟ್ ಡೈರೆಕ್ಷನ್ ಇಕ್ವಟೋರಿಯಲ್ ನಲ್ಲಿ. ಎಕ್ಸಿಎಲ್ ದಲ್ಲಿ ಸೇಮ್ ಡೈರೆಕ್ಷನ್ ದಲ್ಲಿ ಇರ್ತವೆ. ಸೊ ಹೀಗಾಗಿ ಎಟ್ ಎನಿ ಪಾಯಿಂಟ್ ಅಲ್ಲಿ at the same distance, if you take the ratio of E axial to E equatorial, it's a 2 times ಇರೋದ್ರಿಂದ 2:1 ಇರುತ್ತೆ. So it is always a 2:1. You can note this one.
ಡಿಯರ್ ಸ್ಟೂಡೆಂಟ್ಸ್, PUC ವಿದ್ಯಾರ್ಥಿಗಳಿಗಾಗಿ ಸರಳ ಮತ್ತು ಸಂಕ್ಷಿಪ್ತವಾಗಿ ಚಾಪ್ಟರ್ ವೈಸ್ ನೋಟ್ಸ್ ಅನ್ನು ನಾನು ತಯಾರಿಸಿದ್ದೇನೆ. ಇದರಲ್ಲಿ ಪಠ್ಯಕ್ಕೆ ಪೂರಕವಾಗಿ ಮತ್ತು ವಿಷಯಕ್ಕೆ ಸಂಬಂಧಿಸಿದ ಚಿತ್ರಗಳಿರುವುದರಿಂದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಸರಳವಾಗಿದೆ. ಪ್ರತಿ ಚಾಪ್ಟರ್ನಲ್ಲಿ 2 ಭಾಗಗಳಿದ್ದು ಪ್ರತಿಯೊಂದು ಭಾಗವು ಕೇವಲ 10 ರೂಪಾಯಿಗೆ ದೊರೆಯುತ್ತದೆ. ಸಂಪೂರ್ಣ ಚಾಪ್ಟರ್ 20 ರೂಪಾಯಿಗೆ ದೊರೆಯುತ್ತದೆ. ಯಾರಿಗಾದರೂ ಈ ನೋಟ್ಸ್ನ ಸಾಫ್ಟ್ ಕಾಪಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನನ್ನ ಇಮೇಲ್ಗೆ ಸಂಪರ್ಕಿಸಬಹುದು.